ಲೈನಲ್ಲಿ ನಿಂತಿ ಕಾಯ್ಕೊಂಡು ಬಂಕ್ವರೆಗೂ ಹೋಗ್ಬೇಕು ತಳ್ಕೊಂಡು ಗಾಡಿ. ಇವಾಗ ಗಾಡಿಯಲ್ಲಿ ಗ್ಯಾಸ್ ಇಲ್ಲ, ತಳ್ಕೊಂಡು ಬಂದಿದ್ದೀನಿ. 2 ಅವರ್ ಆಯಿತು ನಿಂತ್ಕೊಂಡು. ಇವಾಗ ಬಂಕ್ವರೆಗೂ ಹೋಗೋದ್ರೆ ಇನ್ನೊಂದು 2 ಅವರ್. ಅಲ್ಲಿ ಹೋದ್ರೆ ಗ್ಯಾಸ್ ಖಾಲಿ ಆಯಿತು ಅಂತಾರೆ, ಗೇಟ್ ಹಾಕ್ಬಿಡ್ತಾರೆ. ತಿರ್ಗಾ ತಳ್ಕೊಂಡು ಹೋಗ್ಬೇಕು ನಾವು. ಹೆಂಗೆ ಮಾಡೋದು ಜೀವನ, ಏನು ಮಾಡೋದು ಹೇಳಿ? ನಮ್ಮ ಸಂಸಾರ ಎಲ್ಲ ರೋಡ್ಗೆ ಬಂದ್ಬಿಟ್ಟಿದೆ, ಡಿವೋರ್ಸ್ವರೆಗೂ ಬಂದ್ಬಿಟ್ಟಿದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಬಂದ್ಬಿಟ್ಟಿದೆ. ಮನೆಯಲ್ಲಿ ಇವಾಗ ದುಡ್ಡು ತೊಗೊಂಡೋಗಿಲ್ಲ ಅಂದರೆ ಮಕ್ಕಳು ಫೀಸ್ ಕಟ್ಟಬೇಕು, ಜೀವನ ಮಾಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು. ಹೆಂಗೆ ಎಲ್ಲಿಂದ ತೊಗೊಂಡು ಬಂದು ಕಟ್ಟೋಣ ಹೇಳಿ? ಎಲ್ಲಿಂದ ಮಾಡೋಣ ಮೇಡಮ್? ಇವಾಗ ಗ್ಯಾಸಿಂದ ಬೀಳೋಣ, ಬಾಡಿಗೆ ಹೊಡಿಯೋಣ ಮೇಡಮ್ ನಾವು ಹೇಳಿ? ಗಾಡಿ ಕಟ್ಟೋಗ್ಬಿಟ್ಟಿದೆ, ಆಯಿಲ್ ಚೇಂಜ್ ಮಾಡೋಕ್ಕೆ ದುಡ್ಡಿಲ್ಲ, ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಬಾಡಿಗೆಗಳು ಸರಿಯಾಗಿ ಸಿಗ್ತಾ ಇಲ್ಲ, ಬಾಡಿಗೆ ಇಲ್ಲ, ಗ್ಯಾಸ್ ಖಾಲಿ ಆದರೆ ಗ್ಯಾಸ್ ಸಿಗ್ತಾ ಇಲ್ಲ. ಯಾರಿಗೆ ಏನು ಅಂತ ಹೇಳೋಣ ಹೇಳಿ? ಯಾರನ್ನ ಒಂದು ಪರಿಹಾರ ಕೊಡ್ತಾರಾ? ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ನಮ್ಮ ಕಷ್ಟ ನಾವು ಎತ್ಕೊಂಡು ಹೋಗ್ಬೇಕು, ಆ ಥರ ಆಗ್ಬಿಟ್ಟಿದೆ. ಏನು ಮಾಡುತ್ತೆ ಮೇಡಮ್ ಸರ್ಕಾರ ನೋಡ್ತಾರೆ, ಸುಮ್ಮನೆ ಇರ್ತಾರೆ. ಅವ್ರವ್ರದ್ದು ಇದ್ದಾರೆ. ಯಾರಿಗೆ ಏನಂತ ಹೇಳೋಣ? ಯಾರೇನ ಮಾರಲಿ ಮೇಡಮ್, ಒಳ್ಳೆ ಕೆಲಸ ಮಾಡೋಕ್ಕೆ ಅವರು ಇವರು ಅಂತಲ್ಲ, ಒಳ್ಳೆ ಕೆಲಸ ಮಾಡೋಕ್ಕೆ ನಿಯತ್ತಿರಬೇಕು. ಇದ್ರೆ ಯಾರನ್ನ ಬಂದು ಮಾಡ್ತಾರೆ, ಅವ್ರ ಮನಸ್ಸಲ್ಲಿ ಇರಬೇಕು. ನಾವು ಇಲ್ಲಿ ಪೊಸಿಷನಲ್ಲಿ ಇದ್ದೀವಿ ಅಲ್ಲ ಅಂತ ಅವ್ರು ತಿಳ್ಕೊಬೇಕು. ಆ ಪೊಸಿಷನಲ್ಲಿ ದೇವರು ಅವ್ರಿಗೆ ನಿಲ್ಸಿದೆ, ಅವ್ರ ಮಟ್ಟಕ್ಕೆ ಅವ್ರು ಹೋಗಿದಾರಲ್ಲ. ಮಕ್ಕಳು ಓಟಿಂದ ಹೋಗಿರೋದು, ಅವರಾಗಿ ಅವ್ರು ಹೋಗಿಲ್ಲ. ನಮ್ಮ ಓಟಿಂದ ಅವರು ಅಲ್ಲಿವರೆಗೂ ಪೊಸಿಷನಲ್ಲಿ ಇರೋದು. ನಾವು ಕಣ್ಗೆ ಕಾಣಿಸಲ್ಲ, ಅವ್ರಿಗೆ ಕಣ್ಗೆ ಕಾಣಿಸಲ್ಲ. ಬಂದರೆ ಎಲ್ಲೋ ಬರ್ತಾರೆ, ಹೋಗ್ತಾರೆ, ಎಲ್ಲೋ ಇರ್ತಾರೆ ಅವರು. ನಾವು ಎಲ್ಲಿ ಅಂತ ಹೋಗಿ ಹಿಡಿಯೋಣ ಅವ್ರಿಗೆ? ಯಾರಿಗಂತ ಹೋಗಿ ಹೇಳೋಣ ಹೇಳಿ? ದೊಡ್ಡ ರಾಜಕಾರಣಿಗಳಿಗೆ ಏನಾದ್ರು ನಿಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದೀರಾ? ಯಾರಿಗೂ ಏನು ಹೇಳಿಲ್ಲ ಮೇಡಮ್. ನೀವೇ ಅನುಭವಿಸ್ತಾ ಇದ್ದೀರಾ? ನಾವೇ ಅನುಭವಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಟ್ನಲ್ಲಿ ಈಗ ಸಂಸಾರ ಡೈವರ್ಸ್ವರೆಗೂ ಬಂದ್ಬಿಟ್ಟಿದೆ. ಏನು ಮಾಡೋದು, ಸ್ವಲ್ಪ ನೋಡ್ಬೇಕು ಮೇಡಮ್. ಅವ್ರ ಸರ್ಕಾರ ಇರೋದು ಏನು ಕಷ್ಟ ಆಗಿಬಿಟ್ಟಿದೆ ನೋಡಿ. ಅಲ್ಲಿ ದೇವಗೊಳ ರೋಡಲ್ಲಿನೂ ಜಾಸ್ತಿ ಆಟೋಗಳು, 200 ಆಟೋ ಇದೆ. ಅಲ್ಲಿ ಏನು ನಿಲ್ಲಿಸ್ಬಿಟ್ಟು ಅಲ್ಲಿ ನಿಲ್ಸೋಕ್ಕೆ ಆಗಲ್ಲ, ಬಿಸಿಲು ಬರೋ ಜಾಸ್ತಿ ಇದೆ. ತಿರ್ಗಾ ಈ ಕಡೆ ಬಂದೆ ನಾನು, ಸುತ್ಕೊಂಡು ಬರ್ತೀನಿ. ಊಟ ಮಾಡಿಲ್ಲ, ಏನಿಲ್ಲ. 5 ಗಂಟೆಗೆಲ್ಲ ಕಾಯ್ಕೊಂಡಿದ್ದಾರೆ ಅಲ್ಲಿ. ಬೆಳಗ್ಗೆ 5 ಗಂಟೆಗೆ ಬಂದು 10 ಗಂಟೆ 11 ಗಂಟೆಗೆ ತೊಗೊಂಡು ಹೋಗ್ತಾರೆ ಪಾಪ. ಅವರು ಆಟೋ ಅಲ್ಲಿ ನಿದ್ದೆ ಮಾಡ್ಕೊಂಡು ಬಿಡ್ತಾರೆ. ಯಾರು ನೋಡೋದು, ಯಾರು ಕೇಳೋದಿಲ್ಲ. ಏನು ಮಾಡೋದು ಹೇಳಿ? ಭಾಳ ಕಷ್ಟ. ಯಾರು ನಾವು ಏನು ಮಾಡೋದು ಮೇಡಮ್? ಗ್ಯಾಸ್ನಿಲ್ಲ. ಈ ಬಂದ್ರೂ ಏನು ಒಂದು 100 ಆಟೋ ಇರ್ತದೆ, 50 ಆಟೋಗೆ ಹಾಕ್ಬಿಟ್ಟು ಅರ್ಧ ಹಾಕ್ಬಿಟ್ಟೆ ಒಂದು 3 ಅವರ್ ಕಾಯ್ಕೊಂಡಿರ್ತಾರೆ ಅವರು. ಏನು ಬೇಜಾರು ಮಾಡ್ಕೊಂಡು ತಿರ್ಗಾ ಬೇರೆ ಬಂಕು ಹೋಗ್ತಾರೆ, ಅಲ್ಲಿನೂ ಸಿಗಲ್ಲ ಗ್ಯಾಸು. ಗಾಡಿ ಶೆಡ್ಗಳು ಎಷ್ಟಿದೆ ಗಾಡಿ, ಬೇಜಾರಾಗ್ಬಿಟ್ಟಿದೆ ಬಿಡಿ. ಇದು ಏನು ಮಾಡೋದು ಮೇಡಮ್? ಇಲ್ಲಾಂದ್ರೆ ಈ ಗಾಡಿ ಬಿಟ್ಟು ತಿರ್ಗಾ ಏನು ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ. ಅದೇ 1 ತಿಂಗಳಾಯ್ತು ಇದು ಜಾಸ್ತಿ ಆಗ್ತಾ ಇದೆ. ಅದೇ 500 ರೂಪಾಯಿ ಅವ್ರ ಕಸ್ಟಮರ್ ಇಲ್ಲ, ಕಸ್ಟಮರ್ ಹತ್ರ ಕೇಳಿದ್ರೆ ಒಂದು 20 ರೂಪಾಯಿ ಜಾಸ್ತಿ ಕೊಡಿ ಅಂತಾರೆ. ಯಾಕೆ ಕೊಡಬೇಕು? ಈಗ ಇಲ್ಲೆಲ್ಲ ಸಪೋರ್ಟ್ ಮಾಡಲ್ಲ ಮೇಡಮ್. ಅಲ್ಲಿ ಹೋಗ್ಬಿಟ್ಟು 3 ಅವರ್ 4 ಅವರ್ ಕಾಯ್ಕೊಂಡ್ಬಿಟ್ಟು ಗ್ಯಾಸ್ ಹಾಕ್ತೀನಿ ಮೇಡಮ್, ಒಂದು 20 ರೂಪಾಯಿ ಜಾಸ್ತಿ ಕೊಡಿ ಅಂತ ಹೇಳಿದ್ರೆ ಇಲ್ಲ, ಆಗಲ್ಲ, ಎಷ್ಟಿದೆ ಅಷ್ಟೇ ತೊಗೊಳ್ಳಿ ಅಂತ ಹೇಳ್ತಾರೆ. ಏನು ಮಾಡೋದು? ನನ್ನ ನಾವು ನೋಡಬೇಕು, ಯಾರು ನೋಡ್ತಾರೆ ಹೇಳಿ? ನಿನ್ನೆ ಗ್ಯಾಸ್ ಖಾಲಿ ಆಗ್ಬಿಟ್ಟು ಸಾಯಂಕಾಲ ಫಸ್ಟ್ ಬ್ಲಾಕ್ ಖಾಲಿ ಆಗೋಯ್ತು. 2 ಅವರ್ ನಿಂತ್ಕೊಂಡಿದ್ದೆ. ಅದೇ ಸುಬ್ರಹ್ಮಣ್ಯ ನಗರದಿಂದ ಅಲ್ಲಿಂದ ಶೇಷಾಪುರಂ ಬಂದೆ. ಶೇಷಾಪುರಂನಲ್ಲಿ ಗ್ಯಾಸ್ ಇಲ್ಲ. ಅಲ್ಲಿಂದ ಇದು ಅಪೋಲೋ ಹಾಸ್ಪಿಟ್ಲ್ ಬಂದರೆ ಅಲ್ಲೂ ಗ್ಯಾಸ್ ಇಲ್ಲ. ಬಂದೆ ಖಾಲಿ ಆಗೋಯ್ತು ಗ್ಯಾಸ್. ಅಲ್ಲೇ ಸೆಡ್ಡೆಲ್ಲ ಇದು ಆ ಥರ ಹಾಕ್ಬಿಟ್ಟು ಮೆಟ್ರೋ ಸ್ಟೇಷನಲ್ಲಿ 150 ರೂಪಾಯಿ ಬೆಳಗ್ಗೆ ತೊಗೊಂಡು ರಾತ್ರಿ ಹಾಕ್ಬಿಟ್ಟು 7 ಗಂಟೆಗೆ ಹಾಕ್ಬಿಟ್ಟು ಬೆಳಗ್ಗೆ ಕೊಡೋದು 150 ರೂಪಾಯಿ ತೊಗೊಂಡ. ತಿರ್ಗಾ ತಳ್ಕೊಂಡು ಹೋಗಿ ಅಪೋಲೋ ಹಾಸ್ಪಿಟ್ಲು ಕ್ಯೂನಲ್ಲಿ ನಿಂತ್ಕೊಂಡು ಹಾಕ್ಕೊಂಡು ಬೆಳಗ್ಗೆ ಬಂದೆ. ಈ ಥರ ಇದೆ. 400 ರೂಪಾಯಿ ಹಾಕಿದ್ರೆ ಒಂದು ದಿನಕ್ಕೂ ದುಡಿಯೋಕ್ಕಾಗೋದಿಲ್ಲ. ಗ್ಯಾಸ್ ಖಾಲಿ ಆಗ್ಬಿಡುತ್ತೆ. 500 ರೂಪಾಯಿ ಮೇಲೆ ಆಗ್ತಾಯಿಲ್ಲ ಎಲ್ಲೂ ಗ್ಯಾಸ್. ಫುಲ್ ಟ್ಯಾಂಕ್ ಮಾಡೋದಿಲ್ಲ. ಇಷ್ಟೊಂದು ಅವಸ್ಥೆ ಇದೆ ನಮಗೆ. ಅದೇ ಅಷ್ಟೇ ಹಾಕೋದಂತಾರೆ. ಅದೇ 400 ರೂಪಾಯಿ 500 ರೂಪಾಯಿಗೆ ಹಾಕಿದ್ರೆ ಒಂದು ದಿನಕ್ಕೂ ದುಡಿಯೋಕ್ಕಾಗೋದಿಲ್ಲ. ಅದೇ 1000 ರೂಪಾಯಿನೂ ಆಗೋದಿಲ್ವಲ್ಲ. 800 ರೂಪಾಯಿ. ಅಯ್ಯೋ, ಅದು ಏನು ಸರ್ಕಾರನೇ ಸರಿ ಇಲ್ಲ. ಅದು BJP ಮುಖ್ಯ ಅವರೇ ಸರಿ ಇಲ್ಲ. ಅವರಿಂದನೇ ಇಷ್ಟೊಂದು ಆಗ್ತಾ ಇರೋದು. BJP ನರೇಂದ್ರ ಮೋದಿಯಿಂದನೇ ಇಷ್ಟೊಂದು ಆಗ್ತಾ ಇರೋದು.
ಸುಮ್ಮನೆ ಮಾತುಕತೆ ನಡಿತೀನಿ ಅದು ನಡಿತೀನಿ ಗ್ಯಾಸು ಸಿಕ್ಕುತ್ತೆ ಹಂಗಂತ ಹೇಳ್ತಾರೆ. ಮನೆ ಸಿಲಿಂಡ್ರಿಗೆ ಅಷ್ಟೊಂದು ಕ್ಯೂ ನಿಂತ್ಕೊಂಡಿದ್ದಾರೆ. 1 ತಿಂಗಳಾಯಿತು ಬುಕ್ ಮಾಡಿ ಇನ್ನೂ ಮನೆ ಸಿಲಿಂಡ್ರ್ ಬಂದಿಲ್ಲ. ಈ ಥರ ಇದೆ ನೋಡಿದ್ರೆ ಎಲ್ಲ ಸಿಕ್ಕುತ್ತೆ ಸಿಲಿಂಡ್ರು ಸಿಕ್ಕುತ್ತೆ ಅಂತಾರೆ, ಏನು ಸಿಗ್ತಾ ಇಲ್ಲ ಸಿಲಿಂಡ್ರು. ಇಷ್ಟೊಂದು ಅವಸ್ಥೆ ಪಡ್ತೀನಿ ನೋಡಿ, ಬೇಜಾರಾಗ್ಬಿಟ್ಟಿದೆ ನಮಗೆ. ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಅದು ಹೇಳಿದ್ರಲ್ಲ, ಒಂದು ದಿನಕ್ಕೆ ಊಟ ಮಾಡೋಕ್ಕೆ 100 ರೂಪಾಯಿ ಇಡಬೇಕು ಒಂದಿನ. ಅದು ಇಡ್ಲಿ ವಡೆ 70 ರೂಪಾಯಿ. ಎಲ್ಲ ಎಷ್ಟು ವರ್ಷದಿಂದ ಓಡಿಸ್ಕೊಂಡಿದ್ದಾರೆ ನೀವು ಗಾಡಿ? ನಾನು 93ರಿಂದ ಓಡಿಸ್ತಾ ಇದ್ದೀನಿ. ಈ ನಲ್ಮೆ ನೋಡಿದ್ದೀರಾ? ಯಾವತ್ತೂ ನೋಡಿಲ್ಲ. ಲಾಕ್ಡೌನಲ್ಲಿ ಈ ಥರ ನೋಡಿಲ್ಲ. ಅಷ್ಟೊಂದು 93ರಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಈ ಥರ ಯಾವತ್ತೂ ನೋಡಿಲ್ಲ ನಾನು. ಪೆಟ್ರೋಲು ಆಮೇಲೆ ಗ್ಯಾಸ್ನು ಬಂತಲ್ಲ, ಲಾಕ್ಡೌನಲ್ಲೆಲ್ಲ ಗ್ಯಾಸ್ ತಾನೇ ಇತ್ತು, ಅಷ್ಟೊಂದು ತೊಂದರೆ ಇರಲಿಲ್ಲ, ಆರಾಮಾಗಿ ಸಿಗ್ತಾಯಿತ್ತು, ಏನು ತೊಂದರೆ ಇಲ್ಲ. ಏನೋ ಅವಾಗ ಲಾಕ್ಡೌನಲ್ಲಿ ಮನೆಯಲ್ಲಿ ಇದ್ದಿದ್ದು ಅಷ್ಟೇ. ಇವಾಗ ಅದರಿಂದ ತುಂಬ ಇದಾಗ್ಬಿಟ್ಟಿದೆ, ಬೇಜಾರಾಗ್ಬಿಟ್ಟಿದೆ ಮೇಡಮ್. ಮನೆಗೆ ತೊಗೊಂಡೋದ್ರೆ ಮನೆಯಲ್ಲಿ ಅಷ್ಟೊಂದು ಜಗಳ ಆಗುತ್ತೆ ಬಿಡಿ. 500 ರೂಪಾಯಿ ಸಂಪಾದನೆ ಮಾಡೋದು ಎಲ್ಲರೂ ಕೂಲಿ ಕೆಲಸಕ್ಕೆ ಹೋಗುವಂತಾರೆ. ಕೂಲಿ ಕೆಲಸಕ್ಕೆ ಹೋದರೆ ಇವಾಗ ನಾವು ಅಷ್ಟೊಂದು ಗಾಡಿ ಓಡಿಸ್ಬಿಟ್ಟು ಇವಾಗ ಕೂಲಿ ಕೆಲಸ ಹೋಗಂದ್ರೆ ನಾವು ಯಾರು ಕೊಡ್ತಾರೆ ಕೂಲಿ ಕೆಲಸ? ಕೂಲಿ ಕೆಲಸ ಹೋದರೆ ಒಂದು ಬೇರೆ 300 ರೂಪಾಯಿ 400 ರೂಪಾಯಿ ಕೊಡ್ತಾರೆ ಅಷ್ಟೇ ಅವರು ಒಂದು ದಿನಕ್ಕೆ. ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮನೆಯಲ್ಲಿ ಅಷ್ಟೊಂದು ಮಾತಾಡ್ತಾರೆ ನೋಡಿ, ಬೇಜಾರಾಗ್ಬಿಟ್ಟಿದೆ. ಇವೆಲ್ಲ ಏನು ಇಷ್ಟು ವರ್ಷ ಗಾಡಿ ಓಡಿಸಿ ನಿಂತೀರಾ, ಇದೆಲ್ಲ ಸುಮ್ಮನೆ ಹೇಳ್ತೀರಾ? ಇಷ್ಟೊಂದು ಗಾಡಿ ಓಡ್ತಾ ಇದೆ, ನೀವು ಮಾತ್ರ ಗಾಡಿ ಓಡಿಸ್ತಾ ಅಂತಾರೆ. ಬೇಜಾರಾಗ್ಬಿಟ್ಟಿದೆ ಮೇಡಮ್. ಜೀವನ ನಡೆಸೋಕ್ಕೆ ತುಂಬ ಬೇಜಾರಾಗ್ಬಿಡೋದು. ಯಾರಿಗೂ ಏನು ಹೇಳಿದ್ರು ನಮ್ಮ ಕಷ್ಟ ಯಾರಿಗೂ ಗೊತ್ತಾಗಲ್ಲ. ನಮ್ಮ ಕಷ್ಟ ನಾವೇ ಬೆಳಿಬೇಕು. 100 ರೂಪಾಯಿ ದುಡಿದ್ರೇನು ನಮ್ಮದೇ, 50 ರೂಪಾಯಿ ದುಡಿದ್ರೇನು ನಮ್ಮದೇ. ಸಾವಿರಾರು ರೂಪಾಯಿ ಇವ್ರು ದುಡಿತಾವ್ರೆ. ಶ್ರೀಮಂತರ ಹತ್ರ ದುಡ್ಡು ಬರ್ತಾನೆ ಅವೆ, ನಮ್ಮ ತವ ದುಡ್ಡು ಹೋಯ್ತಾನೆ ಅವೆ. ನಾವು ಕಷ್ಟ ಬೀಳ್ತಾನೆ ಇದ್ದೀವಿ, ಅವ್ರ ಮೇಲೆ ಕೊಯ್ತಾನೆ ಇದ್ದಾರೆ. ಏನು ಹೇಳೋಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ಬಂದ್ಬಿಟ್ಟಿದ್ದೀವಿ, ನಮ್ಮ ಕಷ್ಟ ಯಾರಿಗೂ ಅರ್ಥ ಆಗಲ್ಲ, ನಾವು ಹೇಳೋಕ್ಕೂ ಆಗಲ್ಲ. ಪ್ರಪಂಚದಲ್ಲಿ ಹುಟ್ಟಾದ್ಮೇಲೆ ಏನಾದ್ರು ಅನುಭವಿಸ್ಕೊಂಡಿರ್ಬೇಕು ನಾವು. ಆವಾಗಿಂದ ಬೀದಿ ಪಾಲೆ ನಾವು ಆಗಿರೋದು. ನಮ್ಗೋಸ್ಕರ ಯಾರು ನಿಂತ್ಕೊಂಡಿಲ್ಲ, ನಮ್ ಅನುಕೂಲ ಯಾರು ಮಾಡಿಲ್ಲ. ಯಾರು ಒಬ್ಬ ತಪ್ಪು ಮಾಡಿದ್ರೆ ಎಲ್ಲ ಆಟೋ ಡ್ರೈವರ್ ಹೆಸರು ಬರುತ್ತೆ. ಅವ್ನು ಒಬ್ಬನ್ ಮಾಡಿದ್ದು ಅವ್ನು ಯಾಕೆ ಮಾಡಿದಂತ ಅವ್ನಿಗೆ ವಿಚಾರಿಸಲ್ಲ. ಎಲ್ಲ ಆಟೋ ಡ್ರೈವರ್ ಹೆಸರು ಕೆಟ್ಟೋಗುತ್ತೆ. ಅಲ್ಲ, ಯಾರೋ ಒಬ್ಬನ್ ಮಾಡೋದದು ಎಲ್ಲರ ಮೇಲೆ ಬರುತ್ತೆ. ಅವ್ರು ಯಾರು ಯೋಚನೆ ಮಾಡಲ್ಲ. ಯಾರು ಒಬ್ಬನ್ ಮಾಡಿರೋದು, ಒಂದು ಕಸ್ಟಮರ್ ಏನಾದರೂ ಇದು ಮಾಡಿದ್ರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ಮ ಆಟೋ ಡ್ರೈವರ್ಗೆ ಯಾರು ಸಪೋರ್ಟ್ ಮಾಡಲ್ಲ. ನಮ್ಮ ಆಟೋ ಡ್ರೈವರ್ ಬೀದಿ ಅಳಿಬೇಕು. ಎಲ್ಲ ರೋಡಲ್ಲಿ ಬಂದುಬಿಡ್ತಾರೆ, ಅವ್ರಿಗೆಲ್ಲ ಸೇಫಾಗಿ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀವಿ ನಾವು. ಹಾಸ್ಪಿಟ್ಲಿಗೆ ಏನಾದರೂ ಆದರೆ ನಾವು ಬೇಕು. ಏನಾದರೂ ಅವ್ರ ಕಷ್ಟ ಬಂದರೆ ನಾವು ಬೇಕು. ಬೇರೆಯವ್ರು ಏನಾದರೂ ನಮಗೆ ಕಷ್ಟ ಬಂದರೆ ಯಾರೂ ಬರಲ್ಲ. ನಾವಂತೂ ಎಲ್ರಿಗೂ ಬರಬೇಕು. ಸರ್, ಈಗ ದಿನ ಇದೇ ಥರ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ ನಿಮ್ಮ ಸಮಸ್ಯೆಗೆ ಯಾರನ್ನ ಹೊಣೆ ಮಾಡ್ತೀರಾ? ಯಾರಿಗೂ ಆಗಲ್ಲ ಮೇಡಮ್. ಆ ದೇವರನ್ನೇ ನೋಡ್ಕೊತಾನೆ ಏನಾಗುತ್ತೆ ನಮ್ಮ ಮನೆ ಬರ್ದಲ್ಲ ಅದೇ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಯಾರ ಮೇಲೂ ಡಿಪೆಂಡ್ ಆಗಲ್ಲ ನಾವು. ಆಟೋದವ್ರ ಬಗ್ಗೆ ಇಷ್ಟೇ, ಯಾರು ಮಾತಾಡೋದಿಲ್ಲ. ಯಾರು ಮಾತಾಡ್ತಾರೆ? ಇಲ್ಲ, ಒಂದು 10 ರೂಪಾಯಿ 20 ರೂಪಾಯಿ ಯಾರನ್ನು ಕೊಡೋದಿಲ್ಲ. ಹೇಳಿ ಕೊಡ್ತಾರಾ? ಯಾರು ಕೊಡಲ್ಲ. ಯಾರು ಕೊಡೋದಿಲ್ಲ ಸರ್, ಅಷ್ಟೇ. ಅದೇ ಅಯ್ಯೋ, ಏನು ನಮಗೆ ಯಾರ್ದು ಬೇರೆದು ಆಸೆ ಬೇಡ. ನಮ್ದು ನಾವು ಇದು ಮಾಡ್ತೀನಿ. ಗ್ಯಾಸ್ ಸಿಕ್ಕಿದ್ರೆ, ಗ್ಯಾಸ್ ರಿಲೀಸ್ ಆದರೆ ನಮಗೆ ತುಂಬ ಖುಷಿ ಆಗುತ್ತೆ. ಎಷ್ಟು ದಿವಸದಿಂದ ಗೊತ್ತಾ, 1 ತಿಂಗಳ ಮೇಲೆ ಆಯಿತು. ಎಲ್ಲಿ ಹೋಗಿದ್ರೆ ಕ್ಯೂ 120 ರೂಪಾಯಿ 150 ರೂಪಾಯಿ ಹೋಗಿದ್ದಾರೆ ಗ್ಯಾಸು. ಎಲ್ಲಿಂದ ನಾವು ಜೀವನ ಮಾಡಿ? 1 ಲೀಟ್ರಿಗೆ 15 ಕಿಲೋಮೀಟ್ರ್ ಹೋಗುತ್ತೆ ಅಷ್ಟೇ ಗ್ಯಾಸು. ಹೇಳಿ, 15 ಕಿಲೋಮೀಟ್ರಿಗೆ ಎಷ್ಟು ಆಗುತ್ತೆ ಹಣ? ನೀವೇ ಹೇಳಿ. ಎಲ್ಲಿ ಹೋಗಿದ್ರೆ ಟ್ರಾಫಿಕ್ಕು ಇದು ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾವು. CNG ಅಂದರೆ ಅವ್ರಿಗೆ ಪರವಾಗಿಲ್ಲ, ಅವ್ರದ್ದು ಬಂದು ಖಾಲಿ ಇದೆ. 17 ಕಿಲೋಮೀಟರ್ ಇದೆ. LPGನೇ ತುಂಬ ಕಷ್ಟ. 1 ಲೀಟ್ರು 120 ರೂಪಾಯಿ. ಏನು ಮಾಡ್ಬೇಕು ಮೇಡಮ್? ಮಾಡೋಕ್ಕಾಗಲ್ಲ, ಗಾಡಿ ಮಾರ್ಬಿಟ್ಟು ಏನೋ ಕೆಲಸ ಮಾಡ್ಬೇಕು, ಕೂಲಿ ಕೆಲಸ ಮಾಡಬೇಕು ಅಷ್ಟೇ. ಅದೇ ಹೇಳೋದು, ಫಸ್ಟ್ ಎಲ್ಲಾನ ಕೆಲಸ ಮಾಡಬೇಕು, ಬೇರೆ ಏನು ಕೆಲಸ ಆಗಲ್ಲ. ಅದೇ ಕೆಲಸ ಕೊಟ್ಬಿಡ್ತಾರ. ನಾವಿರೋ ನೋಡಿ, ಅರ್ಧ ದಿವಸ ಆಗತ್ತೆ ಇಲ್ಲಿ ಗ್ಯಾಸ್ ತೊಗೊಳಕ್ಕೆ. ಅದೇ ಸಿಗ್ತಾರ ಇಲ್ಲ ಅಂತ ಗೊತ್ತಿಲ್ಲ. ಬಂಕ್ ಹತ್ರ ಹೋಗಿದ್ರೆ ಗೇಟ್ ಹಾಕ್ತಾರೆ, ಸರ್ ಗ್ಯಾಸ್ ಖಾಲಿ ಆಯ್ತು ಅಂತ. ಇದು ಕೊಟ್ಟೈತೀವಿ ಮೇಡಮ್, ಮುಂದೆ ಕೊಟ್ಟೈತೀವಿ. ಆ ಲಾಸ್ಟ್ಗೆ ಹೋಗೋಷ್ಟಲ್ಲೇ ಖಾಲಿ ಆಗ್ಬಿಡ್ತದೆ. ಅದು ಏನಕ್ಕೆ? ಇವಾಗ ಬೆಂಗಳೂರಲ್ಲಿ ಎಲ್ಲ ಕಡೆ ಗ್ಯಾಸ್ ಸಿಗುತ್ತೆ ಅಂತಾರೆ. ಎಲ್ಲಿ ಗ್ಯಾಸ್ ಸಿಗುತ್ತೆ? ಸಿಗೋದಿಲ್ಲ. ಇದು ಇಂಡಿಯನ್ ಆಯಿಲು ಭಾರತ್ ಪೆಟ್ರೋಲ್ ಬಂಕ್ ಅದೆರಡೇ ಸಿಗೋದು. ಇದು ಏನಂದ್ರೆ ದುಬಾರಿ ಅಂದೆ ಹೆಂಗೆ ಗೊತ್ತಾ ಮಾಡಿಬಿಟ್ಟಿದ್ದಾರೆ. ಇವಾಗ IPL ರೇಟ್ ಹೆಂಗೆ ಹೆಚ್ಚಿಗೆ ಆಗುತ್ತೋ, ಡಿಮ್ಯಾಂಡ್ ಆಗುತ್ತೋ ಅದೇ ಥರನೇ ಡಿಮ್ಯಾಂಡ್ ಮಾಡ್ತಾ ಇರೋದು. ಇದು ಇವಾಗ ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಅಂದೆ. ಅವಾಗ ಏನು ಹೇಳ್ತೀರಾ?
ಹೋಲ್ಸೇಲ್ ಅಂದರೆ ಹೋಲ್ಸೇಲ್ ಇರಬೇಕು, ಹೋಲ್ಸೇಲ್ ಅಂದರೆ ಎಲ್ಲರಿಗೂ ಹೋಲ್ಸೇಲ್ ಕೊಡ್ಬೇಕು. ಇವಾಗ ಗೌರ್ಮೆಂಟ್ ರೇಟು ಇಲ್ಲ, ಏನೂ ಇಲ್ಲ. ಅದು ಅವ್ರಿಗೆ ಇಷ್ಟ ಗ್ಯಾಸು ಒಂದು ಟೀ ಕಾಫಿ ಕುಡಿಬೇಕಂದ್ರೆ 20 ರೂಪಾಯಿ, 90 ರೂಪಾಯಿ ಇದೆ. ಒಂದು ಇಡ್ಲಿ 2 ಇಡ್ಲಿ ತಿನ್ಬೇಕಂದ್ರೆ 20 ರೂಪಾಯಿ 30 ರೂಪಾಯಿ ಕೊಡಬೇಕು. ಎಲ್ಲಿ ಸರ್ ಇವಾಗ ಒಂದು ಊಟ ತಿನ್ಬೇಕಂದ್ರೆ 100 ರೂಪಾಯಿ ಇಟ್ಕೋಬೇಕು. ಒಂದು ಊಟ ಹೋಗಿ ದೋಸೆ ಒಂದು ಊಟ ತಿನ್ಬೇಕಂದ್ರೆ 100 ರೂಪಾಯಿ ಮೇಲೆ 1 ರೂಪಾಯಿ ಇಲ್ಲ. ಅದು ತಿನ್ನೋದಕ್ಕೂ ನಾವು ಭಯ ಆಗುತ್ತೆ. ಆ 100 ರೂಪಾಯಿ ತಂದು ಏನಕ್ಕನ್ನ ಆಗುತ್ತೆ ಅಂದ್ಬಿಟ್ಟು ನೀವೇ ಯೋಚನೆ ಮಾಡಿ. ನಾವೇನು ಹೇಳೋದಿಲ್ಲ, ನೀವೇನು ಮಾತಾಡಿದ್ರೆ ಮಾತಾಡಿ. ಅವರು ರಾಜಕಾರಣಿಗಳ ಥರನೇ ಇದ್ದಾರೆ. ಎಲ್ಲ ಭ್ರಷ್ಟಾಚಾರ ನಡೀತಾ ಐತೆ, ಯಾರಿಗೂ ಕಣ್ಣು ಕಾಣಿಸೋದಿಲ್ಲ. ಅದು ಏನು ಮಾಡ್ತೀರಾ?